ಇವರಿಗೊಂದು ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ವಿಚಿತ್ರ ಬೆಳವಣಿಗೆ ನಡೆದಿದೆ. ಆ ಸ್ಥಳೀಯ ಅಪಾರ್ಟ್ಮೆಂಟ್ ನಿವಾಸಿಗಳು ಅಲ್ಲೊಬ್ಬ ಅಪಾರ್ಟ್ಮೆಂಟ್ ಯುವಕ ಇರ್ತಾನೆ. ಆತ ಏನ್ ಮಾಡ್ತಾನೆ ಅಂದ್ರೆ ಇದ್ದಕ್ಕಿದ್ದಂತೆ ಒಂದು ಹೆಬ್ಬಾವನ್ನ ಸಾಕ್ತಾ ಇರ್ತಾನೆ. ಬಟ್ ಇವರಿಗೆ ಮಾಹಿತಿ ಗೊತ್ತಿರೋದಿಲ್ಲ. ಏಕಾಏಕಿ ಅವರಿಗೆ ಸಾವಿರಾರು ಕೆಜಿ ಗಟ್ಟಲೆ ಮಾಂಸ ಕೂಡ ಹೆಬ್ಬಾವ್ ಆಗ್ತಾ ಇರ್ತಾನೆ. ಪ್ಲಸ್ ಸಾಕಷ್ಟು ಜನ ಬರ್ತಾ ಇರ್ತಾರೆ. ಅವರಿಗೆ ಡೌಟ್ ಬಂದು ಅವರು ಮಾಹಿತಿ ಕೊಟ್ಟಿರ್ತಾರೆ. ನಂತರ ಪೊಲೀಸರು ಮತ್ತು ಅರಣ್ಯ ಇಲಾಖೆಯವರು ದಿಢೀರ್ ದಾಳಿ ಕೂಡ ಮಾಡ್ತಾರೆ ಒಂದು ಅಪಾರ್ಟ್ಮೆಂಟ್ಗೆ, ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ ಅಪಾರ್ಟ್ಮೆಂಟ್ಗೆ. ಅಲ್ಲಿ ಇವರು ನೋಡಿದ ನಂತರ ಅಲ್ಲಿ ಬಿಗ್ ಶಾಕಿಂಗ್ ಮಾಹಿತಿ ಗೊತ್ತಾಗುತ್ತೆ. ಏನಂದ್ರೆ ಈತ ಬಂದ್ಬಿಟ್ಟು ಹೆಬ್ಬಾವನ್ನ ಸಾಕಿರ್ತಾನೆ. ಹೆಬ್ಬಾವ್ ಅಂದ್ರೆ ಬಾಲ್ ಪೈಥಾನ್ ಅಂತ ಒಂದು ವಿಚಿತ್ರ ತಳಿಯ ಹೆಬ್ಬಾವನ್ನ ಕೂಡ ಸಾಕಿರ್ತಾನೆ ಅಂತ. ಇದು ವಿದೇಶಿ ತಳಿ ಆಗಿರುತ್ತಂತೆ. ಮೂಲತಃ ಪೊಲೀಸರು ವಿಚಾರಣೆ ಮಾಡಿದಾಗ ಮಾಹಿತಿ ಗೊತ್ತಾಗೋದು ಏನಂದ್ರೆ ಈತ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾರಲ್ಲ, ರೀಲ್ಸ್ ನೋಡ್ಕೊಂಡು ಇವನು ಆಕರ್ಷಿತನಾಗ್ತಾನಂತೆ. ಅಯ್ಯೋ, ರೀಲ್ಸ್ ಈ ರೀತಿ ಮಾಡಿದ್ರೆ ನಾನು ಹೆಬ್ಬಾವ್ ಸಾಕ್ಬೇಕು ಅಂತ ಹೇಳಿ ಒಬ್ಬ ಏಜೆಂಟ್ ಕಾಂಟ್ಯಾಕ್ಟ್ ಮಾಡ್ತಾನೆ. ಅವನು ಆನ್ಲೈನ್ ಡೆಲಿವರಿ ಮುಖಾಂತರ, ಪೋರ್ಟರ್ ಮುಖಾಂತರ ಅವನ ಸಾಗಿಸ್ತಾನಂತೆ. ನಂತರ ಈತ ಬಂದ್ಬಿಟ್ಟು ಮನೆಯಲ್ಲಿ ಇಟ್ಕೊಂಡು ಅದನ್ನ ಫುಡ್ ಹಾಕೊಂಡು ಅದನ್ನ ಮೇಂಟೈನ್ ಕೂಡ ಮಾಡ್ತಾ ಇದ್ದಾನೆ. ಇದು ಸುದ್ದಿ ಕೂಡ ಎಲ್ಲ ಕೂಡ ವೈರಲ್ ಕೂಡ ಆಗಿದೆ. ನಂತರ ವಿಚಾರಣೆ ಮಾಡಿದ ನಂತರ ಪೊಲೀಸರು ನಿಂಗೆ ಹೇಗೆ ಸಿಕ್ತು ಅಂತ ನೋಡಿದ ನಂತರ ಈ ರೀತಿ ಆನ್ಲೈನ್ ಡೆಲಿವರಿ ಮುಖಾಂತರ ಮಾಡಿದೆ ಅಂತ ಕೂಡ ಹೇಳಿದ್ದಾರೆ. ನೀವು ಕೇಳಬಹುದು, ಹೌದಾ ಈ ರೀತಿ ಅವು ಸಾಕ್ಬೋದಾ, ಕಾನೂನು ನಿಯಮ ಏನಿದೆ ಅಂತ ಹೇಳಿದ್ರೆ ಇಲ್ಲ, ಕಾನೂನಿನಲ್ಲಿ ನಿಯಮ ಇಲ್ಲ. ಕೇಂದ್ರ ಸರ್ಕಾರದ ರೂಲ್ಸ್ ಪ್ರಕಾರ ಇಲ್ಲಿ ಯಾವುದೇ ರೀತಿ ಅವುಗಳನ್ನ ಸಾಕೋದಕ್ಕೆ ಅವಕಾಶ ಕೂಡ ಇಲ್ಲ. ನೀವು ಸಾಕ್ಬೇಕಂದ್ರೆ ಅಥವಾ ಸೆಲ್ ಮಾಡ್ಬೇಕಂದ್ರೆ, ಮಾರಾಟ ಮಾಡ್ಬೇಕಂದ್ರೆ ನೀವು ಪರ್ಮಿಷನ್ ತಗೋಬೇಕು, ಲೈಸೆನ್ಸ್ ಕೂಡ ತಗೋಬೇಕು. ಏಕಾಏಕಿ ಸಿಕ್ಕ ಕಡೆ ಬೇಕಾಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗೋದಿಲ್ಲ. ಇದು ಬಂದ್ಬಿಟ್ಟು ಇವರ ವಿರುದ್ಧ ಕೇಸ್ ಕೂಡ ಆಗಿದೆ. ಬಟ್ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ನಲ್ಲೇ ಈ ರೀತಿ ಸಾಕ್ತಿರೋ ವಿಷಯ ಅಂದ್ಬಿಟ್ಟು ನೋಡಿ, ನಿಮಗೆ ಏನು ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.